ಪುಷ್ಪ ಇವತ್ತಲ್ಲ ನಾಳೆ ಬಂದೇ ಬರ್ತಿ ಅಂತ ನನಗೆ ಹೋಗತ್ತಿತ್ತು ಕಣ. ಎಲ್ಲ ಇವಳ ಇದೇ ಒಳ್ಳೆ ಗಂಡ ಸತ ಹೆಂಡತಿ ತರ ಆಗ್ತಾ ಇದೆಯಲ್ಲ, ನಿನಗೇನೆ ಬಂದ ದೊಡ್ಡ ರೋಗ. ಏನಂತ ಹೇಳಿಟ್ಟೋನಿ, ಜೀವನದಲ್ಲಿ ಆಸರೆ ಆಗಿದ್ದವಳು ನಮ್ಮಮ್ಮ. ಆಳನ್ನು ಕಳೆದುಕೊಂಡು ನಾನು ಅನಾಥಳಾಗಿಬಿಟ್ಟೆ ತೋಡಿ, ಅನಾಥಳಾಗಿಬಿಟ್ಟೆ. ತುಂಬಾ ಒಳ್ಳೇದಾಯ್ತು ಬಿಡು. ನೀನು ಚಿಕ್ಕವಳಿರುವಾಗ ನಿಮ್ಮಪ್ಪ ಗೊಟಕ್ಕಂದ, ನೀನು ಹರೇಕೆ ಬಂದಾಗ ನಿಮ್ಮವ್ವ ಮಿಟಿಕ್ಕಂದ್ಲು. ಈಗ ನಿನಗೆ ಬಂದು ಬಳಗ ಯಾರು ಇಲ್ಲ, ನನ್ನ ಬಿಟ್ಟರೆ ದಿಕ್ಕೇ ಇಲ್ಲವಲ್ಲ. ಹೌದು ಡಿಯರ್, ನಿಮ್ಮನ್ನು ಬಿಟ್ರೆ ನನಗೆ ದಿಕ್ಕ್ಯಾರು ಇಲ್ಲ. ನೋಡಿ, ನೀ ದಯವಿಟ್ಟು ನನ್ನ ಕೈ ಮಾತ್ರ ಬಿಡಬೇಡಿ. ನೀವು ಹೇಳಿದ್ದನ್ನು ಕಾಲಲ್ಲಿ ಹೇಳಿದ್ದನ್ನು ಕೈಯಲ್ಲಿ ಮಾಡಿ ತೋರಿಸ್ತೀನಿ. ಕಾಲು ಕಷ್ಟಂತೆ ಇರ್ತೀನಿ ಡಿಯರ್. ಪುಷ್ಪ, ಶ್ರೀಮಂತನ ಶ್ರೀಮಂತಿಕೆಲ್ಲ ತೂಗವು ಯಾರೇ. ನೀನು ತೂಗಾಡಬೇಕಾದ್ರೆ ಅಂತ ಮಾತಾಡಕ್ಕೆ ನಾಚಿಕೆ ಆಗಲ್ವೇ? ಆ ಟೋನಿ, ನೀವು ಸಾರಿ ಚಿನ್ನ, ಅವತ್ತ ವೇಷದಲ್ಲಿ ವೇಷ ಶಬ್ದಗಳನ್ನಾಡಿ ನೀನು ಮನಸ್ಸನ್ನು ಕಾಸಿಗೋಳಿಸಿ ಬಿಟ್ಟೆ. ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ನನ್ನ ವಂಶ ವೃಕ್ಷನ ಬುಡ ಸಹಿತ ಕಿತ್ತೆಸೆಯಕ್ಕೆ ಪ್ರಚೋದನೆ ಮಾಡಿದ್ದೆ. ಎತ್ತ ಮೇಲೆ ಬುದ್ಧಿ ಬಂತನ್ನಾಗೆ ನಾನು ಸಂಪೂರ್ಣವಾಗಿ ಬದಲಾಗಿದ್ದೇನೆ. ಈಗ ನನಗೆ ನೀನು ಬೇಕು, ನಿನ್ನ ಹೊಟ್ಟೆಯಲ್ಲಿದ್ದ ಪುಟ್ಟ ಪಾಪು ಬೇಕು. ಕೊಡು ಪುಷ್ಪ, ಕೊಡು. ಆ ಕಂದನನ್ನು ಮತ್ತೊಮ್ಮೆ ತಂದು ಕೊಡು. ಟೋನಿ, ಹುಚ್ಚಿಡ್ದರ ತರ ಮಾತನಾಡಬೇಡಿ. ನೀವು ಹೇಳಿದಂತೆ ಕೇಳ್ತೀನಿ, ಸರಿನಾ? ಈಗ ನಿಮ್ಮ ಕೈ ಹಿಡಿಯಲು ನನ್ನ ಮನ ತಡಿಸುತ್ತಿದೆ ಪ್ರಿಯತಮ. ಕರುಣೆ ಎಂಬುದನ್ನ ಈ ಕಲ್ಲದೆಯ ಕಟಕನಿಗೆ ದಯ ಪಾಲಿಸುವ ಕನ್ಯಾಮಣಿ. ನೀನೇ ಹೊತ್ತು ನನಗೆ ಚುರಾರುಣಿ. ನಿನಗಿರುವ ನನ್ನ ಮೇಲೆ ಪ್ರೀತಿ ಅನುಕಂಪಕ್ಕೂ ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ನನ್ನ ವಂಶ ಜ್ಯೋತಿ ಪಡೆಯೋದಕ್ಕೂ ಅಲ್ಲ. ನಮ್ಮ ಉದ್ಯಾನದಲ್ಲಿ ನಿರ್ಮಿಸುತ್ತಿರುವ ಭವ್ಯವಾದ ಅರಮನೆಗೆ ನೀನೇ ಯಜಮಾನಿ. ಅದೇಗೆ ಸಾಧ್ಯ ಡಿಯರ್? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಮೇಲೆ ನಿಮ್ಮ ಅರಮನೆಗೆ ನಾನು ರಾಣಿಯಾಗಲು ಸಾಧ್ಯ? ಪುಷ್ಪಮಾಲಾ